ಎಲ್ಲದ ಒಂದು ಖುಷಿ ನಮ್ಗೆ. ಯಾಕಪ್ಪ ಅಂತಂದ್ರೆ ರಾತ್ರಿ 12 ಗಂಟೆಗೆ ನಿನ್ನೆ ಅವ್ರು ಹುಟ್ಟುಹಬ್ಬ ರಾತ್ರಿ ಅವ್ರು ನೋಡ್ಕೊಂಡಿದ್ರು. ರಾತ್ರಿ ಕಾಲ್ ಮಾಡಿ ನಾವು ಶಿವ ಪ್ರತಿ ವರ್ಷ ಅವ್ರು ನೋಡಿ ಏನಪ್ಪ ಅಂತಂದ್ರೆ ಪೂಜೆ ಹುಟ್ಟುಹಬ್ಬ ತಪ್ಪ ಅಂತಂದ್ರೆ ರಾತ್ರಿ 12 ಗಂಟೆಗೆ ಕೊಂಡು ಶಿವಕ್ಕೆ ಬರೋದು ಅವ್ರಿಗೆ. ಅದು ಅವ್ರಿಗೂ ಒಂದು ರೀತಿ ನಮ್ಮ ಅವ್ರಿಗೆ ಆನಂದ ಆಯ್ತಪ್ಪ ಅಂದ್ರೆ ನಮಗೂ ಒಂದು ರೀತಿ ಆನಂದ ಆಗಿತ್ತು. ಆದ್ಮೇಲೆ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರು ತಾಯಿ ಕಲಿನವರು ಅನ್ನೋದಕ್ಕೆ ಇವತ್ತಿನ ದಿನ ಅವ್ರ ಜೊತೆ ಒಡನಾಟ ಇರ್ತಕ್ಕಂಥ, ಅವ್ರ ಜೊತೆ ಬೆರೆತಿರ್ತಕ್ಕಂಥ, ಅವರೊಂದಿಗೆ ಅಗಾಧವಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥವ್ರಿಗೆ ಸದ್ಗುರು ಸಮರ್ಥರು ಎಂಥವರು ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂದೇಶ. ಉದಾಹರಣೆಗೆ ಹೇಳಬೇಕಾದ್ರೆ ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ RSSನ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವವನ್ನು ವಹಿಸಿ ವಿದ್ಯಾರ್ಥಿಯ ಮುಖಂಡನಾಗಿ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿ ಕರ್ನಾಟಕ ರಾಜ್ಯದ ತುಂಬಲ್ಲ ಅನೇಕ ಹೋರಾಟಗಳನ್ನು, ಕಾರ್ಯಕ್ರಮಗಳನ್ನು, ವಿದ್ಯಾರ್ಥಿ ಪರ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಾನು ಒಂದು ದಿವಸ ಪರಮ ಪೂಜರು ದೊಡ್ಡ ರಾಜ್ಯ ಮಟ್ಟದ ಜವಾಬ್ದಾರಿ ಇನ್ನೇನು ಒಂದು 2-3 ದಿವಸ ಘೋಷಣೆ ಆಗ್ತಿತ್ತು. ಅಷ್ಟರಾಗ ಮಹಾರಾಜರ ಕಾಲ್ ಮಾಡಿ ತಮ್ಮ ಏನು ಮಾಡ್ತಿದ್ರೆಲ್ಲ ಭೇಟಿ ಕಡೆ ಬಾ ಅಂತಂದ್ರು. ಗುರುವಿನ ಮಾತು ಅವ್ರ ಬಾಯಿದ ಬಂದಪ್ಪ ಅಂತಂದ್ರೆ ಅದಕ್ಕೆ ವಾದಿಸ್ತೀನಿ ಬೇಡ ಅಂತೇಳಿ ಆಯ್ತು ಮಹಾರಾಜರ ಅಂತೇಳಿ ಒಳಗಡೆ ಬಂದೆ. ಬಂದು ಅವತ್ತ ಸಾಯಂಕಾಲ ಮಹಾರಾಜರಿಗೆ ಭೇಟಿಯಾಗಿ ನಮಸ್ಕಾರ ಮಹಾರಾಜರಂತೆ ಬಂದಿಪ್ಪ ಹೋಗಂತಂದ್ರೆ ಓದಿ ಮತ್ತೆ ಮನೆಗೆ ಬಂದೆ. 2 ದಿವಸ ಆದಮೇಲೆ ರಾಯಚೂರು ಜಿಲ್ಲೆಯಿಂದ ಬಂದಿರತಕ್ಕಂಥ ಸುದ್ದಿ ಏನಪ್ಪ ಅಂತಂದ್ರೆ ABVP ಕಾರ್ಯಾಲಯದ ಮೇಲೆ ಅಲ್ಲಿಯ SP ಅವರ ನೇತೃತ್ವದೊಳಗೆ ನಮ್ಮ ABVP ಆಫೀಸರ ಮೇಲೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಮೇಲೆ ರೌಡಿ ಶೀಟ್ ಕೇಸ್ ಹಾಕ್ಯಾರ. ಎಷ್ಟು ಜನ ಹೆಸರುಗಳು ಸಿಕ್ಕಾವೋ ಅವರೆಲ್ಲರ ಹೆಸರ ಮೇಲೆ ರೌಡಿ ಶೀಟ್ ಆಗಿದೆ ಅಂತಂದ್ರು. ಅಲ್ಲಿ ಕಾರ್ಯಕರ್ತರು ಹಿಂಗ್ಯಾಂಗ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಾಜಿ ನಿಮ್ಮದು ರೂಮ್ ತೆಗಿಯೋದು ರೂಮ್ ತೆಗೆದಿವಿ, ಎಲ್ಲವನ್ನ ಸರ್ಚ್ ಮಾಡಿದ್ರು, ನಮ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೂಫ್ ಸಿಗಲಿಲ್ಲ, ಹಾಗಾಗಿ ನಿಮಗೆ ರೌಡಿ ಶೀಟ್ ಕೇಸ್ ಆಗಲಿಲ್ಲ ಅಂತ ಹೇಳಿದ್ರು. ಯಾಕೆ ಮಾತಾಡೋದಂದ್ರೆ ಮಹಾರಾಜರ ಫೋನ್ ಹಚ್ಚಿ ಹೇಳಿದಾಗ ಕೇವಲ ಬಿಟ್ಟು ಬರಾಟ ಆಗಲಿಲ್ಲ, ಬರಬೇಕಾದ್ರೆ ನೀನು ಯಾವ ವಸ್ತುನೂ ಸಹ ಅಲ್ಲಿ ಬಿಟ್ಟು ಬರಾಕ್ ಹೋಗ್ಬೇಡ, ಎಲ್ಲವನ್ನು ತಗೊಂಡು ಬಾ ಅಂತಂದ್ರೆ ಮೊದಲಾಗಿ ನಾ ಪಾದರಕ್ಷೆ ಹಿಡ್ಕೊಂಡು ಎಲ್ಲವನ್ನು ತಗೊಂಡ್ಬಂದಿದ್ದೆ. ಯಾವುದೇ ಪ್ರೂಫ್ ಸಿಗಲಿಲ್ಲ. ಅಂದ್ರೆ ಗಂಡಾಂತರ ಬಂದಾಗ ಸದ್ಗುರು ಸರ್ವಕಾಲಿ ಅನ್ನೋದಕ್ಕೆ ಇದೊಂದು ಮೂಲ ಕಾರಣ. ಅಲ್ಲಿ ಏನಾದರೂ ಹತ್ತರಕನ್ನ ಅಲ್ಲೇ ಓದಿನಪ್ಪ ಅಂತಂದ್ರೆ ರೌಡಿ ಶೀಟ್ ಕೇಸ್ ಆಗ್ತಿತ್ತು. ಆದ್ರೆ ಇಲ್ಲಿ ತನಕ ಅದನ್ನು ಒದ್ದಾಡ್ಕೊತ ಹೋಗ್ತಕ್ಕಂಥ ವಾತಾವರಣ ಬರ್ತಿತ್ತು. ಹಾಗಾಗಿ ಇವನ ನಂಬಿ ಇವನಂದಾಗದಿದ್ದರೆ ಮುನಕ್ಕೆ ಬಂದು ಫಲವೇನು ಮಾಡ್ಕೊಂಡಾರ. ಹಾಗಾಗಿ ನಾವು ಯಾರು ನಂಬಿಪ್ಪ ಅಂತಂದ್ರೆ ಇಂತಹ ಆತ್ಮಜ್ಞಾನಿ ಸದ್ಗುರುಗಳನ್ನ ನಾವು ನಂಬಿವಿ ಅಂದಮೇಲೆ ಅವರ ಮಾರ್ಗದರ್ಶನದೊಳಗೆ ನಾವು ನಡೆಯೋದು ಬಹಳ ಅವಶ್ಯ ಇದೆ ಅಂತಕ್ಕಂಥದ್ದು. ಅದರಲ್ಲೂ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ಜೀವನ ಚರಿತ್ರೆ ದೇವರ ಭಗವದ್ಗೀತೆ ಅಂತ ಬರೆದಾರ. ಯಾರಾದರೂ ನೀವು ಅದನ್ನ ಲಕ್ಷ್ಯ ಕೊಟ್ಟು ಓದಿದ್ರಿಪ್ಪ ಅಂತಂದ್ರೆ ಮಹಾರಾಜರು ಬೆಳೆದೇ ಬಂದಿರತಕ್ಕಂಥ ವಾತಾವರಣ, ಯಾವ್ಯಾವ ಕಷ್ಟಗಳನ್ನು ಅನುಭವಿಸಿದ್ರು ಅನ್ನೋದು ಎಲ್ಲವನ್ನೂ ಸಹ ಬಿಡಿ ಬಿಡಿಯಾಗಿ ಆ ದೇವರ ಭಗವದ್ಗೀತೆಗಳು ಬರೆದಾರ. ಅಂತಹ ಕರುಳು ಹೃದಯದ ಮಾತೃ ಹೃದಯದ ಪರಮ ಪೂಜರು ಇವತ್ತಿನ ದಿವಸ 72ನೇ ಹುಟ್ಟುಹಬ್ಬದ ಪರ್ವದೊಳಗಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ತತ್ವವನ್ನು ಶುಭಾಶಯಗಳನ್ನು ಅರ್ಪಣೆ ಮಾಡೋಣ. ಹೇಗೆ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಜಿ ಅವರ ಕರಕಮಲ ಸಂಜಾತರು ಅಂತೇಳಿ ನಾವು ಪ್ರಭುಜಿ ಮಹಾರಾಜನ ಕರ್ಕೊಂಡು ಬಂದಿವಿ. ಅಕ್ಷರ ಸಹ ಅದು ಅಷ್ಟ ಸತ್ಯದ. ಯಾಕೆ ಮಾತನಾಡ್ತಾರಪ್ಪ ಅಂತಂದ್ರೆ ಅವ್ರ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಉದಾಹರಣೆಗೆ ನಮಗೆ ಲಾಕ್ಡೌನ್ ಅಂತಕ್ಕಂಥ ಸಂದರ್ಭದೊಳಗೆ ಬನ್ನಟ್ಟಿಯ ನಿರ್ಮಲೇಶ್ವರ ಆಶ್ರಮ ತೆರವುಗೊಳಿಸಿದ್ರು. ಎಲ್ಲರಿಗೂ ತಮ್ಮ ಮನೆಯೊಳಗೆ ಉದ್ಯೋಗ ಇಲ್ಲ, ಏನಿಲ್ಲ, ಆದರೂ ಸಹ ಆ ಆಶ್ರಮವನ್ನು ಹೈ ಕಟ್ಟಡವನ್ನು ಕಡೆ ಹೊಸ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ತೆಗೆದ್ರು. ಆದರೆ ಅದು ಸದ್ಗುರುನ ಆಶೀರ್ವಾದ ಏನು ಕೊಡ್ತಿದ್ದ ಮಹಾರಾಜರ ಅಲ್ಲಿ ಇಲ್ಲಿ ಯಾರ್ಯಾರಿಗೆ ಏನು ಹೇಳ್ತಿದ್ರು ಎಲ್ಲವನ್ನ ಕೊಡ್ತಿದ್ರು. ಕೊರೋನಾ ಟೈಮ್ದಾಗ ಅದನ್ನು ಕೆಡವಿದ್ರು. ಕೊರೋನಾ ಒಳಗಾಗಿ ಆ ದೇವಸ್ಥಾನವನ್ನು ಸಂಪೂರ್ಣ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಯಾಕೆ ಮಾತನಾಡ್ತನಪ್ಪ ಅಂತಂದ್ರೆ ಆ ಟೈಮಲ್ಲಿ ಒಬ್ಬರಿಗೊಬ್ಬರು ಕೊಡಿಸ್ಕೋತಿರ್ತಿಲ್ಲ, ಒಬ್ಬರಿಗೊಬ್ಬರು ಮಾತನಾಡ್ತಿರ್ತಿಲ್ಲ. ರೊಕ್ಕ ಅನ್ನೋದು ಎಲ್ಲರಿಗೆ ಬಹಳ ಕ್ರಿಟಿಕಲ್ ವಾತಾವರಣ ಇದ್ದಾಗಿರ್ತಾರೆ. ಆದರೂ ಸಹ ಅಂತ ಪರಿಸ್ಥಿತಿಯಲ್ಲಿ ಗುರುವಿನ ವಾಕ್ಯಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಆ ಕಾರ್ಯದಿಂದ ಗೊತ್ತಾಗ್ತದೆ. ಹಾಗಾಗಿ ಅಂತಹ ಸಮರ್ಥ ಸದ್ಗುರುವಿನ ಹುಟ್ಟುಹಬ್ಬದ ಪರ್ವದೊಳಗೆ ನಾವು ಇದ್ದೇವೆ. ಆತ್ಮೀಯ ಬಂಧುಗಳೇ, ಬಹಳ ಖುಷಿ ಏನಪ್ಪಾ ಅಂತಂದ್ರೆ ಯಾರ್ಯಾರು ಸಿಗ್ತಾರೋ ಅವ್ರಿಗೆ ಹೇಳ್ತಕ್ಕಂಥ ಒಂದೇ ಒಂದು ಮಾತು, ಕೈ ಬಾಯಿ ಕಚ್ಚಿ ಪಚ್ಚಿಟ್ಕೋರಿ, ನಿಂತಿ ಕಾಯ್ಕೋರಿ. ನಿಂತಿ ಕಾಯ್ಕೊಂಡು ಹೋದ್ರೆ ನಿಮ್ಮ ಸದ್ಗುರು ಸರ್ವತಾನೆ ಅಂತಕ್ಕಂಥ ಮಾತನ್ನು ಅವ್ರದ ಶೈಲಿ ಒಳಗೆ ಅವರು ನಿಮಗೆಲ್ಲ ಹೇಳ್ಕೊತ ಬಂದಾರ. ಅದರ ಪ್ರಕಾರನೇ ಅನೇಕ ಕಾರ್ಯಗಳನ್ನು ಸಹ ಅವರ ನೇತೃತ್ವಗಳು ನಮ್ಮ ಜಮಖಂಡಿ ಒಳಗಾಗಿರ್ಬೋದು, ನಾವಾಗಿರ್ಬೋದು, ಸಮಾಜದಲ್ಲಿ ಮಾಡ್ತಾ ಹೊಂಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈಗ